ರಾಜ್ಯ ಕಾಂಗ್ರೆಸ್ನಲ್ಲಿ ಬಗೆಹರಿಯದೇ ಇರುವಂತಹ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಬಗೆಹರಿಸೋದಿಕ್ಕೆ ಮನಸ್ಸೇ ಮಾಡದಿರುವಂತಹ ಸಮಸ್ಯೆ ಅಂತ ಹೇಳಿದ್ರೆ ಅದು ಸಿಎಂ ಕುರ್ಚಿಯ ಜಟ. ಒಂದ್ ಕಡೆ ಡಿಸಿಎಂ ಬಣ, ಮತ್ತೊಂದು ಕಡೆ ಸಿಎಂ ಬಣ. ಎಷ್ಟೇ ಬೇಡ ಬೇಡ ಅಂತೇಳಿ ಕಾಂಗ್ರೆಸ್ ಪಾಳ್ಯದಲ್ಲಿ ಹೇಳ್ತಾ ಇದ್ರು ಕೂಡ ಬಹಳ ಸಲೀಸಾಗಿ ಚರ್ಚೆ ಆಗ್ತಿರುವಂಥ ವಿಚಾರ ಅಂದರೆ ಸಿಎಂ ಬದಲಾವಣೆ, ಸಿಎಂ ಮುಂದುವರಿಕೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ. ನಮ್ಮಪ್ಪನೇ ಮುಖ್ಯಮಂತ್ರಿ. ಅಪ್ಪನ ಪರವಾಗಿ ಮಗ ಮಾತಾಡ್ತಾ ಇದ್ದಾರೆ. ಇದು ಕಾಂಗ್ರೆಸ್ ಪಾಳ್ಯದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆ. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರು ವಿಶೇಷ ಅಧಿವೇಶನ ಮುಗಿತಾ ಇದ್ದಂತೆಯೇ ಬಜೆಟ್ ತಯಾರಿಯಲ್ಲಿ ಬ್ಯುಸಿ ಆಗಿದ್ದಾರೆ. ಇಲಾಖಾವಾರು ಚರ್ಚೆಗಳನ್ನು ನಡೆಸ್ತಾ ಇದ್ದಾರೆ, ಅಹವಾಲುಗಳನ್ನು ಸ್ವೀಕರಿಸ್ತಾ ಇದ್ದಾರೆ, ಬೇರೆ ಬೇರೆಯವ್ರನ್ನ ಕರೆಸಿ ಅವರಿಂದ ಮಾಹಿತಿಗಳನ್ನು ಪಡ್ಕೊಳ್ತಾ ಇದ್ದಾರೆ. ಮತ್ತೊಂದೆಡೆ ಅವರ ಕುರ್ಚಿಯನ್ನೇ ಜಗ್ಗಾಡುವ ಕೆಲಸ ಜೋರಾಗ್ತಾ ಇದೆ. ಶಿವಕುಮಾರ್ ಅವರ ಆಪ್ತ ಶಾಸಕನೇ ಒಂದು ಮಾತಿನ ಬಾಣವನ್ನು ಪ್ರಯೋಗಿಸಿದರು. ಸೆಷನ್ ಮುಗಿತು, ಹೈಕಮಾಂಡ್ನವರು ಡೆಲ್ಲಿಗೆ ಕರೆಸ್ಕೊಳ್ಬಹುದು, ಮಾತಾಡಬಹುದು ಅಂತ. ಇವತ್ತು ಸಿಎಂ ಪುತ್ರ ಹೇಳ್ತಾ ಇದ್ದಾರೆ, ಆಲ್ರೆಡಿ ಹೈಕಮಾಂಡ್ನವರು ಒಂದು ಸಿಗ್ನಲ್ ಅನ್ನು ಕೊಟ್ಟಿದ್ದಾರೆ, ಬಹಳ ಕ್ಲಿಯರ್ ಸಿಗ್ನಲ್ ಇದೆ, 5 ವರ್ಷ ಕೂಡ ನಮ್ಮ ಅಪ್ಪನೇ ಮುಖ್ಯಮಂತ್ರಿಯಾಗಿ ಮುಂದುವರಿಬಹುದು ಅಂತ ಹೇಳ್ತಾರೆ. ಹಾಗಾದ್ರೆ ಅಸಲಿಗೆ ಕಾಂಗ್ರೆಸ್ ಪಾಳ್ಯದಲ್ಲಿ ಏನು ನಡೀತಿದೆ, ಎಂತೆಂಥ ಮಾತುಗಳು ಬರ್ತಾ ಇದ್ದಾವೆ? ಇದರ ನಡುವೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನಡೀತಾ ಇರುವಂತಹ ಜಾಹೀರಾತು ಯುದ್ಧ ಅದು ಇನ್ನೊಂದು ಹಂತಕ್ಕೆ ಬಂದು ತಲುಪಿದೆ. ಅದರ ಬಗ್ಗೆ ಕೂಡ ಒಂದು ವಿವರವಾದಂಥ ವರದಿಯನ್ನು ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ. ಇನ್ನು ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ, ಏನಿದು ತಿಮ್ಮಪ್ಪ? ತಿರುಪತಿ ತಿಮ್ಮಪ್ಪ ಭಕ್ತರ ಪಾಲಿನ ನೆಚ್ಚಿನ ದೇವರು. ವರ್ಷಕ್ಕೊಮ್ಮೆ ಆದರೂ ದೇವರನ್ನು ನೋಡಿ ಬರಬೇಕು ಅಂತ. ಕೆಲವರು ತಿಂಗಳಿಗೊಮ್ಮೆ ಹೋಗೋರಿದ್ದಾರೆ, 3 ತಿಂಗಳಿಗೊಮ್ಮೆ ಹೋಗುವಂಥವ್ರು ಇರ್ತಾರೆ. ಆದರೆ ವರ್ಷಕ್ಕೊಮ್ಮೆ ಆದರೂ ಕೂಡ ಬೆಟ್ಟಕ್ಕೆ ಹೋಗಿ ಬರಬೇಕು ಅಂತ ಹೇಳಿ ಹೋಗಿ ಬರ್ತಾ ಇರುವಂಥವರೇ ಕೋಟಿ ಕೋಟಿ ಭಕ್ತರಿದ್ದಾರೆ. ಹಾಗೆ ಹೋಗಿ ಬರುವಂತಹ ಭಕ್ತರು ತಿಮ್ಮಪ್ಪನ ಲಡ್ಡು ಪ್ರಸಾದವನ್ನು ಮನೆ ಮಂದಿಗೆಲ್ಲ ಹಂಚ್ತಾರೆ, ತಮ್ಮ ಗೆಳೆಯರಿಗೆಲ್ಲ ಹಂಚ್ತಾರೆ, ಸಂಬಂಧಿಕರಿಗೆಲ್ಲ ಹಂಚ್ತಾರೆ. ಭಕ್ತಿಯಿಂದ ಕಣ್ಣಿಗೊತ್ಕೊಂಡು ಅದನ್ನು ತಿಂದು ಧನ್ಯರಾಗ್ತಾರೆ. ಆದರೆ ಅದೇ ಲಡ್ಡಿನಲ್ಲಿ ಪ್ರಾಣಿಯ ಕೊಬ್ಬು ಇದೆ ಅಂತ ಒಮ್ಮೆ, ಟಾಯ್ಲೆಟ್ ಕ್ಲೀನರ್ ಬಳಕೆ ಆಗಿದೆ ಅಂತ ಇನ್ನೊಮ್ಮೆ, ಹೀಗೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ನೇರ ಆರೋಪವನ್ನು ಮಾಡಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಜಗನ್ಮೋಹನ್ ರೆಡ್ಡಿ ಅದಕ್ಕೆ ತಿರುಗೇಟು ಕೊಡ್ತಾ ಇದ್ದಾರೆ. ಟಿಡಿಪಿ ವೈಎಸ್ಆರ್ಸಿಪಿಯ ರಾಜಕೀಯ ಸಮರದಲ್ಲಿ, ಅಂದ್ರೆ ಇದು ಆಂಧ್ರದ ರಾಜಕೀಯಕ್ಕೆ ಸಂಬಂಧಪಟ್ಟಿರುವಂತಹ ರಾಜಕೀಯ ಸಮರ ಇದು. ಆದರೆ ಈ ಸಮರದಲ್ಲಿ ತಿರುಪತಿ ತಿಮ್ಮಪ್ಪನ ಕೋಟ್ಯಾನುಕೋಟಿ ಭಕ್ತರು ನಿಜಕ್ಕೂ ತಮ್ಮ ಹೊಟ್ಟೆಗೆ ಏನು ಸೇರಿದೆ ಅಂತ ಯೋಚಿಸುವಂತಾಗಿದೆ. ಈಗ ಚಂದ್ರಬಾಬು ನಾಯ್ಡು ಅವರು ತಿಮ್ಮಪ್ಪನ ಲಡ್ಡು ಪ್ರಸಾದದ ಬಗ್ಗೆ ಬಿಚ್ಚಿಟ್ಟಿರುವಂತಹ ಮಾಹಿತಿಗಳು ಏನು ಅನ್ನೋದು ನಿಮಗೆ ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ನಮ್ಮಪ್ಪನೇ ಮುಖ್ಯಮಂತ್ರಿ ಅಂತೇಳಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಹೇಳ್ಕೊಂಡಿದ್ದಾರೆ. ಹಾಗಾದ್ರೆ ಅದಕ್ಕೆ ಆಧಾರ ಏನು? ಈಗ ಹೈಕಮಾಂಡ್ ಹೇಳಬೇಕಾಗಿರುವಂಥದ್ದು ಕಾಂಗ್ರೆಸ್ನಲ್ಲಿರುವಂತಹ ಸದ್ಯದ ಗೊಂದಲಗಳನ್ನು ಗಮನಿಸಿದಾಗ, ಯಾಕಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಇಲ್ಲ, ನಾನೇ ಮುಖ್ಯಮಂತ್ರಿಯಾಗಿ 5 ವರ್ಷ ಮುಂದುವರಿತೀನಿ ಅಂತ ಹೇಳ್ತಾ ಇಲ್ಲ. ಅವರು ಕೂಡ ಹೇಳ್ತಾರೆ, ಹೈಕಮಾಂಡ್ ನಿರ್ಧಾರಕ್ಕೆ ನಾನು ಬದ್ಧನಾಗಿರ್ತೀನಿ, ಸದ್ಯಕ್ಕೆ ನಾನು ಮುಖ್ಯಮಂತ್ರಿ ಆಗಿದ್ದೀನಿ, ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧನಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಮುಖ್ಯಮಂತ್ರಿ ಪುತ್ರ ಹೇಳ್ತಿದ್ದಾರೆ, ಇಲ್ಲ ನಮ್ಮ ಅಪ್ಪನೇ 5 ವರ್ಷ ಮುಖ್ಯಮಂತ್ರಿ ಆಗಿರಬಹುದು, ಯಾಕಂದರೆ ಮುಖ್ಯಮಂತ್ರಿ ವಿಚಾರ, ಹುದ್ದೆಯ ವಿಚಾರ ಚರ್ಚೆಯಲ್ಲಿಲ್ಲ. ಬೇಕಿದ್ರೆ ಬೇರೆ ಚರ್ಚೆ ಮಾಡೋಣ, ಬಜೆಟ್ ಬಗ್ಗೆ ಚರ್ಚೆ ಮಾಡೋಣ, ಹಣಕಾಸು ಸ್ಥಿತಿಗತಿ ಬಗ್ಗೆ ಚರ್ಚೆ ಮಾಡೋಣ, ರಾಜ್ಯಕ್ಕೆ ಬರಬೇಕಾದ ಅನುದಾನಗಳ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳ್ತಾನೆ ಹೈಕಮಾಂಡ್ ಕೂಡ ಒಂದು ಕ್ಲಿಯರ್ ಸಿಗ್ನಲ್ ಕೊಟ್ಟಿದೆ ಅಂತ ಹೇಳಿದಾರಲ್ಲ. ಇದು ಸಹಜವಾಗಿದೆ, ಕಾಂಗ್ರೆಸ್ ಪಾಳ್ಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ, ಚರ್ಚೆಯನ್ನು ಹುಟ್ಟು ಹಾಕಿದೆ. ಅದರ ಬಗ್ಗಿನ ವರದಿಯನ್ನು ತೋರಿಸ್ತೀವಿ. 5 ವರ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಿರ್ತಾರೆ ಅಂತ ಯತೀಂದ್ರನೇ ಈಗ ಹೈಕಮಾಂಡ್ ಅಂತ ನಾವು ಸ್ವೀಕಾರ ಮಾಡೋಣ ನಡೆದಿದೆ. ನಮ್ಮ ಅಪ್ಪನೇ 5 ವರ್ಷ ಮುಖ್ಯಮಂತ್ರಿ ಅಂತ ಮುಗೀತಲ್ಲ, ಅವರೇ ಹೈಕಮಾಂಡ್. ಡೆಲ್ಲಿಯವರ ಹೈಕಮಾಂಡ್ ಸತ್ತೋಗಿದೆ. ಮತ್ತದೇ ಮಾತು, ಮತ್ತದೇ ಗೊಂದಲ, ಮತ್ತದೇ ಸಮರ್ಥನೆ, ಮತ್ತದೇ ಏಟು ಎದಿರೇಟು. ಸದ್ಯಕ್ಕೆ ಕಾಂಗ್ರೆಸ್ ಪಾಳೆಯ ಹಲವು ಹಬ್ಬಗಳನ್ನ ಹಾದು ಬಂದ್ರು, ಅಧಿವೇಶನ, ವಿಶೇಷ ಅಧಿವೇಶನಗಳನ್ನ ದಾಟಿ ಬಂದ್ರು, ಹಳೆ ವರ್ಷ ಹೊಸ ವರ್ಷಗಳನ್ನ ಮುಗಿಸಿ ಬಂದ್ರು. ಮುಗಿಯದೇ ಸಾಗಿರುವ ಗೊಂದಲವೆಂದ್ರೆ ಸಿಎಂ ಕುರ್ಚಿಯ ಭವಿಷ್ಯ. ಈ ವಿಶೇಷ ಅಧಿವೇಶನ ಮುಗಿದು ಸಿಎಂ ಸಿದ್ದರಾಮಯ್ಯ ಬಜೆಟ್ ಸಿದ್ಧತೆಯಲ್ಲಿ ಬ್ಯುಸಿಯಾಗಿದ್ದಾರೆ.
ಅಧಿವೇಶನ ಮುಗಿದ ಮಾರನೇ ದಿನದಿಂದಲೇ ಇಲಾಖಾವಾರು ಸಭೆಗಳ ಮೇಲೆ ಸಭೆ ನಡೆಸುತ್ತಿದ್ದಾರೆ. ರಾಜ್ಯದ ಆರ್ಥಿಕ ಸ್ಥಿತಿಗತಿಗಳು ಹಾಗೂ ಇಲಾಖಾವಾರು ಪ್ರಗತಿ ಹಾಗೂ ಬೇಡಿಕೆಗಳ ಪರಿಶೀಲನೆಯಲ್ಲಿ ತೊಡಗಿದ್ದಾರೆ. ಆದರೆ ಸಿಎಂ ಈಗ ಬಜೆಟ್ ಬಗ್ಗೆ ತಲೆಕೆಡಿಸಿಕೊಂಡಿದ್ದರೆ ಅವರದ್ದೇ ಪಕ್ಷದ ಶಾಸಕರು ಸಿಎಂ ಕುರ್ಚಿಯ ಬಗ್ಗೆಯೇ ತಲೆಕೆಡಿಸಿಕೊಂಡಿದ್ದಾರೆ. ಕಾಂಗ್ರೆಸ್ನೊಳಗಿನ ಕುರ್ಚಿ ಕದನಕ್ಕೆ ನಾಂದಿ ಹಾಡಿದವರು ಡಿಕೆಶಿ ಆಪ್ತ ಚನ್ನಗಿರಿಯ ಶಾಸಕ ಬಸವರಾಜ ಶಿವಗಂಗಾ. ಅಧಿವೇಶನ ಮುಗಿಯಿತಲ್ಲ, ಈಗ ಹೈಕಮಾಂಡ್ನವರು ಶಿವಕುಮಾರ್ ಅವರನ್ನ ಕರೀತಾರೆ, ಖುಷಿ ಸುದ್ದಿ ಸಿಗುತ್ತೆ ನೋಡ್ತೀರಿ ಅಂತ ನಿನ್ನೆಯಷ್ಟೇ ಹೇಳಿದ್ದರು. ಅದರ ಮುಂದುವರೆದ್ರಿಂದ ಮತ್ತೊಮ್ಮೆ ಡೇಟ್ ಕರಿಬಹುದು ಅನ್ನೋದು ಕಾಯ್ತಾ ಇದ್ವಿ. ನಿಮ್ಮಲ್ಲಿ ಏನು ಮುಖ್ಯಮಂತ್ರಿ ಗೊಂದಲ ಇತ್ತು, ಅದಕ್ಕೊಂದು ಇತ್ಯರ್ಥ ಆಡಬೇಕು ಹೈಕಮಾಂಡ್. ಮೊದಲಿಗ ನಾನೇ ಅವ್ರ ಹೆಸರಿಗೆ ಪ್ರಮಾಣ ವಚನ ತಗೊಂಡಿದ್ದೀನಿ, ಅವರಿಂದ ಶಾಸಕನಾಗಿದ್ದೀನಿ. ಈ 5 ವರ್ಷ ಅನ್ಬೇಡ್ರಿ, ಇವತ್ತೇ ಆದ್ರೂ ಖುಷಿ ಪಡ್ತೀನಿ. ಡಿಕೆ ಆಪ್ತ ಹೀಗೆ ಹೇಳಿದ್ದು ಸ್ವಲ್ಪವೂ ತಡ ಮಾಡದೆ ಪ್ರತಿದಾಳಿ ಶುರುವಾಗಿದೆ. ಸಿಎಂ ಪುತ್ರ ಎಂಎಲ್ಸಿ ಡಾಕ್ಟರ್ ಯತೀಂದ್ರ ಒಂದೇ ಮಾತಲ್ಲಿ ಡಿಕೆಶಿ ಬಣಕ್ಕೆ ಹೆವಿ ಡೋಸ್ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಹೈಕಮಾಂಡ್ ಅವರು ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ. 5 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ ಅಂತ ನಾನು ನಂಬ್ತೀನಿ. ಮೈಸೂರಿನಲ್ಲಿ ಮಾತನಾಡಿರುವ ಡಾಕ್ಟರ್ ಯತೀಂದ್ರ, ಪಕ್ಷದಲ್ಲೀಗ ಯಾವುದೇ ಗೊಂದಲಗಳಿಲ್ಲ, ಹೈಕಮಾಂಡ್ನಿಂದಲೂ ಕ್ಲಿಯರ್ ಮೆಸೇಜ್ ಸಿಕ್ಕಿದೆ, ಈಗ ಆಗಬೇಕಿರುವುದು ಸಿಎಂ ಕುರ್ಚಿಯ ಬಗ್ಗೆ ಚರ್ಚೆಯಲ್ಲ ಅಂತ ಹೇಳುತ್ತಲೇ ನಮ್ಮ ತಂದೆಯವರೇ 5 ವರ್ಷ ಸಿಎಂ ಆಗಿರುತ್ತಾರೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ್ರು. ಪಕ್ಷದಲ್ಲಿ ಅಧಿಕಾರ ಹಸ್ತಾಂತರದ ಚರ್ಚೆಗಳೇ ಇಲ್ಲ, ಹಾಗಾಗಿ ಸಿದ್ದರಾಮಯ್ಯನವರೇ ಸಿಎಂ ಆಗಿರುತ್ತಾರೆ ಎಂದಿರುವ ಡಾಕ್ಟರ್ ಯತೀಂದ್ರ, ಸಿಎಂ ಬದಲಾವಣೆ ಬಗ್ಗೆ ರಾಜಕೀಯ ವಲಯದಲ್ಲಿ ಯಾರೂ ಚರ್ಚೆ ಮಾಡುತ್ತಿಲ್ಲ ಎಂದಿದ್ದಾರೆ. ಇದೇ ಕಾರಣಕ್ಕೆ ರಾಜ್ಯದಲ್ಲಿ ಯಾವ ಬದಲಾವಣೆಯೂ ಇಲ್ಲ ಅನ್ನೋದು ಯತೀಂದ್ರ ವಿಶ್ವಾಸ. ಸಿಎಂ ಬದಲಾವಣೆ ವಿಚಾರ ಮುಗಿದ ಅಧ್ಯಾಯವಾಗಿದ್ದು ಬೇರೆ ಚರ್ಚೆ ಮಾಡೋಣ ಎಂದು ಸಲಹೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯರನ್ನ ಸಿಎಂ ಸ್ಥಾನದಿಂದ ತೆಗೀತೀವಿ ಅಥವಾ ತೆಗೆಯಲ್ಲ ಅಂತ ಹೈಕಮಾಂಡ್ ಹೇಳಿಲ್ಲ. ಹಾಗಾಗಿ ಹೈಕಮಾಂಡ್ ಮುಂದೆ ಬೇಡಿಕೆ ಮನವಿ ಇಟ್ಟವರಿಗೆ ಹೈಕಮಾಂಡ್ ಮನ್ನಣೆ ಇಲ್ಲ ಅನ್ನೋದು ಯತೀಂದ್ರ ಸಂದೇಶ. ಹೈಕಮಾಂಡ್ನವರು ಕ್ಲಿಯರ್ ಸಿಗ್ನಲ್ ಕೊಟ್ಟಿದ್ದಾರೆ. 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಅಂತ ಅತಿ ದೊಡ್ಡ ಸಂದೇಶ ರವಾನಿಸಿದ್ರು. ನನಗೆ ಗೊತ್ತಿರೋಂಗೆ ರಾಜಕೀಯ ವಲಯದಲ್ಲಿ ಯಾರು ಅದ್ರ ಬಗ್ಗೆ ಚರ್ಚೆ ಮಾಡ್ತಿಲ್ಲ. ಈಗ ಅದು ಸೆಟಲ್ಡ್ ವಿಷಯ. ಈಗ ರಾಜ್ಯದಲ್ಲಿ ಬೇರೆ ವಿಷಯಗಳಿದೆ, ಅದನ್ನ ನೋಡಬೇಕು. ಬಜೆಟ್ ಬರ್ತಾ ಇದೆ, ಫೈನಾನ್ಷಿಯಲ್ ಸಿಚುಯೇಷನ್ ಕೂಡ ಮೊದಲಷ್ಟು ರೆವೆನ್ಯೂ ಬರ್ತಾ ಇಲ್ಲ, ಕೇಂದ್ರ ಸರ್ಕಾರ ಕೊಡಬೇಕಾದ ಹಣಗಳು ಕೊಡ್ತಿಲ್ಲ. ಸೊ ಹಾಗಾಗಿ ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡಬೇಕು. ಈಗ ಯಾರು ಕೂಡ ಸಿದ್ದರಾಮಯ್ಯ ತೆಗಿತೀವಿ ಅಂತ ಯಾರು ಕೂಡ ಹೇಳಿಲ್ಲ. ಹೈಕಮಾಂಡ್ ಅವರು ಕೂಡ ಏನ್ ತೆಗಿಬೇಕು ಅಂತ ಬೇಡಿಕೆ ಕೊಡ್ತಾ ಇದ್ರು, ಅದಕ್ಕೇನು ಮನ್ನಣೆ ಕೊಟ್ಟಿಲ್ಲ. ಸೊ ಹಾಗಾಗಿ ನನ್ನ ಪ್ರಕಾರ 5 ವರ್ಷ ನನ್ನ ಪ್ರಕಾರ ಹೈಕಮಾಂಡ್ ಅವರು ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ. ಅವರು ಬಾಯ್ಬಿಟ್ಟು ಹೇಳಿದೆ ಇರ್ಬೋದು, ಬಟ್ ಅವ್ರಿಗೆ ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ. ನಾವು ಇವಾಗ ಸದ್ಯಕ್ಕೆ ಯಾವುದೇ ಲೀಡರ್ಶಿಪ್ ಚೇಂಜ್ ಮಾಡಲ್ಲ ಅಂತ ಹೇಳಿ. ಸೊ ಹಾಗಾಗಿ 5 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ ಅಂತ ನಾನು ನಂಬ್ತೀನಿ. ಮಗ ಹೀಗೆ ಹೇಳಿ ಕಾಂಗ್ರೆಸ್ ಪಾಳೆಯದಲ್ಲಿ ಕಿಚ್ಚು ಹೊತ್ತಿಸಿದ್ದರೂ ಸಿಎಂ ಮಾತ್ರ ಈ ವಿಷಯದಲ್ಲಿ ಯಾವುದೇ ಪ್ರತಿಕ್ರಿಯೆ ಕೊಡೋದಕ್ಕೆ ಹೋಗಿಲ್ಲ. ಏನ್ ಸರ್, ಇವ್ರು ಯತೀಂದ್ರವರು ನಮ್ಮ ಅಪ್ಪನೇ 5 ವರ್ಷ ಹೈಕಮಾಂಡ್ ಕ್ಲಿಯರ್ ಮಾಡಿದೆ ಅಂತ ಹೇಳಿದ್ದಾರೆ ಸರ್. ಏನ್ ಸರ್, ಇವ್ರು ಯತೀಂದ್ರವರು ನಮ್ಮ ಅಪ್ಪನೇ 5 ವರ್ಷ ಹೈಕಮಾಂಡ್ ಕ್ಲಿಯರ್ ಮಾಡಿದೆ ಅಂತ ಹೇಳಿದ್ದಾರೆ ಸರ್. ಸಿಎಂ ಹೀಗೆ ಪ್ರತಿಕ್ರಿಯಿಸದೆ ಹೋದರೂ ಡಿಸಿಎಂ ಡಿಕೆ ಶಿವಕುಮಾರ್ ಮಾತ್ರ ಮಾತಿನಲ್ಲೇ ಪಂಚ್ ಕೊಟ್ಟು ಹೈಕಮಾಂಡ್ ಕಡೆಗೆ ಬೆರಳು ತೋರಿಸಿದ್ದಾರೆ. ಡಾಕ್ಟರ್ ಯತೀಂದ್ರ ಅವರೇ ನಮ್ಮ ಹೈಕಮಾಂಡ್. ಯತೀಂದ್ರ ಏನು ಹೇಳ್ತಾರೋ ಅದನ್ನ ಗೌರವದಿಂದ ಸ್ವೀಕಾರ ಮಾಡೋಣ. ಮೈಸೂರಿನಲ್ಲಿ ಯತೀಂದ್ರ ನಮ್ಮಪ್ಪನೇ ಮುಖ್ಯಮಂತ್ರಿ ಅನ್ನುವಷ್ಟರಲ್ಲೇ ಮಂಗಳೂರಿಗೆ ಹೋಗಿದ್ದ ಡಿಕೆಶಿ ಅಲ್ಲೇ ನೇರ ಟಾಂಗ್ ಕೊಟ್ರು. ಯತೀಂದ್ರ ಅವರೇ ನಮ್ಮ ಹೈಕಮಾಂಡ್, ಯತೀಂದ್ರ ಏನು ಹೇಳ್ತಾರೋ ಅದನ್ನ ಗೌರವದಿಂದ ಸ್ವೀಕಾರ ಮಾಡೋಣ ಎಂದು ಹೇಳುವ ಮೂಲಕ ಕುರ್ಚಿ ಕದನಕ್ಕೆ ಹೊಸ ಟ್ವಿಸ್ಟ್ ಕೊಟ್ಟರು. ಯತೀಂದ್ರ ಅವರೇ ನಮ್ಮ ಹೈಕಮಾಂಡ್. ಅವ್ರೇನು ಮಾತು ಹೇಳ್ತಾರೆ ಅವ್ರದ್ದು ಬಹಳ ಗೌರವದಿಂದ ಸ್ವೀಕಾರ ಮಾಡೋಣ. ಅಂದ್ರೆ ನೀವು ನೋಡಿದ್ರೆ ಎಲ್ಲ ಸರಿ ಇದೆ ಅಂತ ಹೇಳ್ಕೊಂಡೇ ಬರ್ತಾ ಇದ್ದಾರೆ. ಆದ್ರೆ ಅವರು 5 ವರ್ಷನೇ ಸಿಎಂ ಆಯ್ತಪ್ಪ, ಅವ್ರು ಹೇಳಿದ್ಮೇಲೆ ಅವ್ರ ಹೈಕಮಾಂಡ್ ಹೇಳಿದ್ಮೇಲೆ ಅವರೇ ಯತೀಂದ್ರನೇ ಈಗ ಹೈಕಮಾಂಡ್ ಅಂತ ನಾವು ಸ್ವೀಕಾರ ಮಾಡೋಣ. ನಡೀಲಿ. ನಾನು ನೋಡಿ, ಐ ಡೋಂಟ್ ವಾಂಟ್ ಟು ರಿಯಾಕ್ಟ್. ಬಸವರಾಜ್ಗೂ ರಿಯಾಕ್ಟ್ ಮಾಡಕ್ಕೆ ಇಷ್ಟ ಇಲ್ಲ ನನಗೆ, ಯತೀಂದ್ರಾಗಿ ರಿಯಾಕ್ಟ್ ಮಾಡಕ್ಕೂ ಇಷ್ಟ ಇಲ್ಲ. ಏನು ರಿಯಾಕ್ಟ್ ಮಾಡಿದ್ರು ನಮ್ಮ ಡೆಲ್ಲಿಯವ್ರು ರಿಯಾಕ್ಟ್ ಮಾಡಬೇಕು. ಡಾಕ್ಟರ್ ಯತೀಂದ್ರ ಮಾತಿನಿಂದಾಗಿ ಕಾಂಗ್ರೆಸ್ನೊಳಗೆ ಕಂಪನ ಸೃಷ್ಟಿಯಾಗಿದೆ. ಹಾಗಿದ್ದರೂ ಮಂತ್ರಿಗಳು ಮಾತ್ರ ಇವೆಲ್ಲ ಹೈಕಮಾಂಡ್ಗೆ ಸಂಬಂಧಿಸಿರುವ ವಿಚಾರ ಎನ್ನುತ್ತಲೇ ಸಿಎಂ ಪುತ್ರನ ಮಾತನ್ನೂ ತೇಲಿಸುವ ಪ್ರಯತ್ನ ಮಾಡಿದ್ರು.
ಅವಶ್ಯಕತೆ ಇದ್ದಾಗ ಮಾನ್ಯ ಖರ್ಗೆ ಸಾಹೇಬರು ರಾಹುಲ್ ಗಾಂಧಿ ಅವರು ನಾಯಕರಿಗೆ ಕರೆಸಿ ಮಾತನಾಡ್ತಾರೆ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ವೆನ್ ಟೈಮ್ ಕಮ್ಸ್ ದೇ ವಿಲ್ ಡಿಸೈಡ್. ಸೊ ಅವ್ರ ತೀರ್ಮಾನ ಇದೆ. ಸೊ ಸುಮ್ಮನೆ ಯಾರು ಏನು ಹೇಳಿದ್ರು ಮಾಧ್ಯಮದಲ್ಲಿ ಅದಕ್ಕೆ ಬೆಲೆ ಇಲ್ಲ. ಮತ್ತೆ ರಾಜ್ಯದಲ್ಲಿ ಇದು ಶುರುವಾಗಿರುತ್ತೆ ಸಿಎಂ ಡಿಸಿಎಂ ಶಿವಗಂಗಾ ಬಸವರಾಜ್ ಅವರು ಸಿಎಂ ಆಗಲೇಬೇಕಂತ ಪಟ್ಟಿಡ್ತಾರಂತ ಡಿ ಕೆ ಶಿವಕುಮಾರ್. ನೋಡೋಣ, ನಕ್ಷತ್ರಗಳನ್ನ ನೋಡ್ಬಿಟ್ಟು ಅದಕ್ಕೆ ಉತ್ತರ ಕೊಡ್ತಾರೆ. ಈ ಮಧ್ಯೆ ಡಾಕ್ಟರ್ ಜಿ ಪರಮೇಶ್ವರ್ ದಲಿತ ಸಿಎಂ ಆಕಾಂಕ್ಷಿ ಅನ್ನೋದನ್ನ ಕಾರ್ಯಕರ್ತರು ಪದೇ ಪದೇ ನೆನಪಿಸುತ್ತಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಹಿರೇಮಗಳೂರಿನಲ್ಲಿ ಪರಮೇಶ್ವರ್ ಮುಂದೆಯೇ ದಲಿತ ಸಿಎಂ ಘೋಷಣೆ ಮೊಳಗಿಸಿದ್ದಾರೆ. ಕಾರ್ಯಕರ್ತರ ಘೋಷಣೆ, ಯತೀಂದ್ರ ಮಾತಿನ ಬಗ್ಗೆ ಮಾತನಾಡಿದ ಪರಮೇಶ್ವರ್, ಎಲ್ಲವೂ ನಾವು ಅಂದ್ಕೊಂಡಂತೆ ಆಗಲ್ಲ, ಹೈಕಮಾಂಡ್ ತೀರ್ಮಾನವೇ ಅಂತಿಮ ಎಂದ್ರು. ಇದೆಲ್ಲ ನಾವ್ಯಾರು ತೀರ್ಮಾನ ಮಾಡಿ ಸರ್, ಅದಕ್ಕೆ ಅವರು ಯತೀಂದ್ರ ಅವರು ಹೇಳಿರೋದು ಹೈಕಮಾಂಡ್ ನಮಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಕೆಲವರು ಬದಲಾವಣೆ ಬಯಸಿದ್ರು. ನಮಗೆ ನೋಡಿ, ಒಂದು ಸ್ಥಿರವಾದ ಆಡಳಿತವನ್ನು ಕೊಡುವಂಥ ಸರ್ಕಾರ ಬೇಕು. ಅದನ್ನು ಸಿದ್ದರಾಮಯ್ಯನವರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಹೈಕಮಾಂಡ್ನವರು ಏನು ತೀರ್ಮಾನ ಮಾಡ್ತಾರೆ ಅದನ್ನು ನಾವೆಲ್ಲರೂ ಕೂಡ ಒಪ್ಕೊಳ್ತೇವೆ. ಇಲ್ಲಿ ಅಲ್ಲಿ ನನಗೆ ಇಷ್ಟಪಡ್ತಕ್ಕಂಥ ಜನ, ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರುಗಳು ಹೌದಪ್ಪ ಪರಮೇಶ್ವರ್ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ ಕ್ಷಣಕ್ಕೆ ಏನು ಬದಲಾವಣೆ ಆಗಿಬಿಡೋದಿಲ್ಲ. ಆದರೆ ಅವರ ಅಭಿಪ್ರಾಯಗಳನ್ನ ಅವ್ರು ಹೇಳ್ತಾ ಇರ್ತಾರೆ. ಈ ಗಲಾಟೆ ಸಹಜವಾಗೇ ಪ್ರತಿಪಕ್ಷಗಳ ಕೈಗೂ ಅಸ್ತ್ರವಾಗಿದೆ. ಸಿಎಂ ಡಿಸಿಎಂ ಕುರ್ಚಿ ಕದನ ಶುರುವಾಯಿತು ನೋಡಿ ಅಂತ ಅಶೋಕ್ ಅಂದ್ರೆ, ಇಬ್ಬರ ಜಗಳದಲ್ಲಿ ರಾಜ್ಯ ಹಾಳಾಗ್ತಿದೆ ಎಂದರು ಛಲವಾದಿ ನಾರಾಯಣಸ್ವಾಮಿ. ಡಿಕೆ ವರ್ಸಸ್ ಸಿದ್ದರಾಮಯ್ಯ ವಾರ್ ಮತ್ತೆ ಪ್ರಾರಂಭ ಆಗಿದೆ. ಡಿ ಕೆ ಶಿವಕುಮಾರ್ ಸ್ಪಷ್ಟವಾಗಿ ಹೇಳಿದ್ದಾರೆ, ನಮ್ಗೆ ಯಾರು ಇನ್ಮೇಲೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಅವರು ನಮಗೆ ಲೀಡರ್ ಅಲ್ಲ, ಯತೀಂದ್ರನೇ ನಮ್ಮ ಹೈಕಮಾಂಡ್ ಅಂತ ಹೇಳ್ಬಿಟ್ಟಿದ್ದಾರೆ. ಮುಗಿದೋಯ್ತು ಅಲ್ಲಿಗೆ. ನಾನು ಕೊಡೆ, ನೀನು ಬಿಡೆ, ಹಗ್ಗ ಜಗ್ಗಾಟ ನಡೆದಿದೆ. ಇದಕ್ಕೆಲ್ಲ ಕಾರಣ ಹೈಕಮಾಂಡ್ ತೀರ್ಮಾನ 2.5 ವರ್ಷ ಅಂತ ಮಾಡಿದ್ರ ಇಲ್ವಾ? ಸ್ಪಷ್ಟನೆ ಮಾಡ್ಬೇಕಲ್ಲ. ಹೈಕಮಾಂಡ್ ಮಾಡಿಲ್ಲ. ಈ ಕಡೆ ಇವನ್ ಚೂ ಬಿಡ್ತಾರೆ, ಈ ಕಡೆ ಅವ್ರನ್ನು ಚೂ ಬಿಡ್ತಾರೆ. ಎರಡೂ ಕಡೆಯಿಂದ ಬಂಡವಾಳ ಮಾಡ್ಕೊಂತವ್ರೆ. ಇವರಿಬ್ಬರನ್ನ ಎತ್ಕಟ್ಟಿ ಇವ್ರ ಜಗಳದಲ್ಲಿ ಇಡೀ ರಾಜ್ಯ ಹಾಳಾಗ್ತಾ ಇದೆ. ಸಂಗಪ್ಪನ ಜಾಹೀರಾತಿಗೆ ನುಂಗಪ್ಪಗಳ ಟಾಂಗ್. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಜಾಹೀರಾತು ಜಟಾಪಟಿ. ಈ ಮಧ್ಯೆ ಕಾಂಗ್ರೆಸ್ ಬಿಜೆಪಿ ನಡುವೆ ಜಾಹೀರಾತು ಜಟಾಪಟಿ ಜೋರಾಗೇ ನಡೆಯುತ್ತಿದೆ. ಮೊನ್ನೆ ವಿಬಿ ಜೀರಾಮ್ಜಿ ವಿರುದ್ಧದ ಹೋರಾಟದ ದಿನಗಳಲ್ಲಿ ಸಂಗಪ್ಪನಿಗೆ ಮಹಾತ್ಮ ಗಾಂಧೀಜಿ ಪ್ರಶ್ನೆ ಮಾಡುವ ರೀತಿ ಕಾಂಗ್ರೆಸ್ ಜಾಹೀರಾತು ಕೊಟ್ಟಿತ್ತು. ಕಾಂಗ್ರೆಸ್ನ ಜಾಹೀರಾತಿಗೆ ಜಾಹೀರಾತು ಮೂಲಕವೇ ಬಿಜೆಪಿ ಟಾಂಗ್ ಕೊಟ್ಟಿದೆ. ಮಹಾತ್ಮರನ್ನೇ ಬಂಡವಾಳ ಮಾಡಿಕೊಂಡ ನುಂಗಪ್ಪಗಳು ಹೆಸರಿನಡಿ ಜಾಹೀರಾತು ನೀಡಿರುವ ಬಿಜೆಪಿ ಸಿದ್ದಪ್ಪ, ರಾಗಪ್ಪ, ಮಲ್ಲಪ್ಪ ಹಾಗೂ ಎಲ್ಲಾ ನುಂಗಪ್ಪಗಳಿರಾ ಎಂದು ತಿರುಗೇಟು ಕೊಟ್ಟಿದೆ. ಸಿದ್ದರಾಮಯ್ಯ, ರಾಹುಲ್, ಮಲ್ಲಿಕಾರ್ಜುನ್ ಖರ್ಗೆಗೆ ಗಾಂಧೀಜಿ ಹೊಡೆಯೋ ರೀತಿಯ ಜಾಹೀರಾತು ಕೊಟ್ಟಿದೆ. ನಕಲಿ ಗಾಂಧಿಗಳಿಂದ ಮಹಾತ್ಮ ಗಾಂಧಿಗೆ ಅವಮಾನ ಎಂಬ ಬರಹದೊಂದಿಗೆ ಗಾಂಧೀಜಿ ಗ್ರಾಮ ಸ್ವರಾಜ್ಯ ಪರಿಕಲ್ಪನೆ ಪೋಷಿಸಿದ್ದೇ ಪ್ರಧಾನಿ ಮೋದಿ ಎಂಬ ವಾದ ಮಂಡಿಸಿದೆ. ಆದರೆ ಬಿಜೆಪಿ ಜಾಹೀರಾತಿಗೆ ತಿರುಗೇಟು ನೀಡಿರುವ ಕಾಂಗ್ರೆಸ್ ನಾಯಕರು ಮುಖ್ಯವಾಗಿ ಗಾಂಧೀಜಿ ಕೈಯಲ್ಲಿ ಕೋಲಿಂದ ಹೊಡೆಸುವ ರೀತಿಯ ಜಾಹೀರಾತು ಕೊಟ್ಟಿರುವುದೇ ಗಾಂಧಿ ತತ್ವಗಳನ್ನು ಮುಗಿಸುವ ಹುನ್ನಾರ ಎಂದಿದ್ದಾರೆ. ಅಹಿಂಸೆಯನ್ನೇ ಅಸ್ತ್ರವಾಗಿಟ್ಟುಕೊಂಡಿದ್ದ ಗಾಂಧಿ ಕೈಗೆ ಲಾಠಿ ಕೊಟ್ಟಿದ್ದಾರೆ ಎಂದು ಅಸಮಾಧಾನ ಹೊರಹಾಕಿದ್ದಾರೆ. ಗಾಂಧೀಜಿಯವರನ್ನ ದೈಹಿಕವಾಗಿ ಮುಗಿಸಿದ್ದಾರೆ, ಈಗ ಸಿದ್ಧಾಂತವನ್ನ ಮುಗಿಸ್ಲಿಕ್ಕೆ ಹೊರಟಿದ್ದಾರೆ. ನಮ್ಮ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಆಗ್ಲಾರ್ದೆ ಇವರು ವೈಯಕ್ತಿಕವಾಗಿ ಹೀಗೆ ನಿಂದನೆ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಈಗ ನಮ್ಮ ಜಾಹೀರಾತು ಇರ್ಬೋದು, ಅವರ ಜಾಹೀರಾತಲ್ಲಿ ವ್ಯತ್ಯಾಸ ನೋಡಿ. ನಾವು ಸಾರ್ವಜನಿಕರ ಪ್ರಶ್ನೆಗೆ ಉತ್ತರವನ್ನು ಕೇಳಿದ್ದೀವಿ. ಇವ್ರ ಜಾಹೀರಾತಿನಲ್ಲಿ ಏನಿದೆ? ಉದ್ದೇಶಪೂರ್ವಕವಾಗಿ ಗಾಂಧೀಜಿಯವರು ಹಿಂಸೆ ಮಾಡೋದು ತೋರಿಸೋದಿದೆ, ಅವರಿಗೆ ಅನ್ಸೋದಂತ ಇದೆ. ಈಗ ಹೊಸದಾಗಿ ಏನೋ ಮಹಾತ್ಮ ಗಾಂಧೀಜಿ ಬಗ್ಗೆ ಮಾತಾಡಕ್ಕೆ ಹೋಗಿದ್ದಾರೆ. ಅಷ್ಟು ಒಂದು ಗೌರವ ಇರೋದಿದ್ರೆ
ಮಹಾತ್ಮ ಗಾಂಧೀಜಿ ಹೆಸರನ್ನು ನಾವು ಉದ್ಯೋಗ ಖಾತ್ರಿ ಯೋಜನೆಗೆ ಇಟ್ಟಿದ್ವಲ್ಲ, ಅದನ್ನು ಯಾಕೆ ತೆಗಿಯೋಕೆ ಹೋದ್ರು? ಕಾಂಗ್ರೆಸ್ನವ್ರ ಹೆಸರು ಮಹಾತ್ಮ ಗಾಂಧೀಜಿ ಅವರ ಜೊತೆ ಜೋಡಣೆ ಆಗಿದೆ ಅಂತ ಹೇಳಿ ಅದು ಆಗಬಾರ್ದು ಅಂತೇಳಿ ತೆಗ್ದಿದ್ದಾರೆ. ಅವರು ಕೊಟ್ಟಿರ್ತಕ್ಕಂಥ ಇವತ್ತಿನ ಎಲ್ಲ ಪತ್ರಿಕೆಗಳಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸುಳ್ಳಿನ ಸತ್ಯ ಅನ್ನೋದನ್ನ ಯಾವ ರೀತಿ ಬಿಂಬಿಸಬೇಕು ಅನ್ನೋದನ್ನ ಪ್ರಯತ್ನ ಭಾರತೀಯ ಜನತಾ ಪಾರ್ಟಿಯವರು ಮಾಡಿದ್ದಾರೆ. ಅವರನ್ನ ದೈಹಿಕವಾಗಿ ಕೊಂದು ಈಗ ಅವರ ಮಾನಸಿಕವಾಗಿ ಅವರ ಸಿದ್ಧಾಂತಗಳನ್ನ ಕೊಲ್ಲಲಿಕ್ಕೆ ಮೊದಲನೇ ಹೆಜ್ಜೆ ಇಟ್ಟಿದ್ದಾರೆ. ಮತ್ತೊಂದೆಡೆ ಕಾಂಗ್ರೆಸ್ ಆರೋಪಕ್ಕೆ ಬಿಜೆಪಿ ಕೂಡ ತಿರುಗೇಟು ಕೊಟ್ಟಿದೆ. ನೀವು ನಕಲಿ ಗಾಂಧಿಗಳು ನೀವೆಲ್ಲ, ನಿಮಗೂ ಗಾಂಧೀಜಿ ಕುಟುಂಬಕ್ಕೂ ಸಂಬಂಧನೇ ಇಲ್ಲ. ಆದರೆ ಗಾಂಧೀಜಿ ಹೆಸರನ್ನು ತೆಗೆದುಕೊಂಡು ಗಾಂಧೀಜಿ ಹೆಸರಿಗೆ ಅಪವಿತ್ರ ಮಾಡ್ತಾ ಇದ್ರು. ಯಾಕಂದರೆ ಗಾಂಧಿ ಹೆಸರು ಇಟ್ಕೊಂಡು ಗೋಫ್ಯಾಕ್ಸ್ ಹಗರಣ ಮಾಡಿದ್ರಿ. ಇಂದಿರಾ ಗಾಂಧಿಯವರು ಗಾಂಧೀಜಿ ಹೆಸರಿಟ್ಕೊಂಡು ದೇಶದ ಸಂವಿಧಾನವನ್ನೇ ಬದಲಿಸ್ಬಿಟ್ರು, ಎಮರ್ಜೆನ್ಸಿ ತಂದರು. ಈ ಥರ ಗಾಂಧಿಗೆ ವಿರೋಧವಾದಂಥ ಕೆಲಸಗಳನ್ನು ಮಾಡೋ ಮುಖಾಂತರ ಗಾಂಧೀಜಿಗೆ ಅವಮಾನ ಮಾಡಿದಂಥ ನಿಮ್ಮ ಬಗ್ಗೆ ಬೇಸರ ಆಗಿ ಗಾಂಧೀಜಿನೇ ಕೋಲ್ ತಗೊಂಡಿದ್ದಾರೆ. ನಿಮ್ಮ ಕಾಟ ತಾಳಲಾರ್ದ ಆ ಅಡ್ವರ್ಟೈಸ್ಮೆಂಟನ್ನು BJP ಕೊಟ್ಟಿದೆ, ಅದರಲ್ಲಿ ಏನೂ ತಪ್ಪಿಲ್ಲ. ಈ ಜಾಹೀರಾತುಗಳ ಜಗಳ ಪೊಲೀಸ್ ಮುಂದೆ ಹೋಗಿ ನಿಂತಿದೆ. ಜಾಹೀರಾತಿನಲ್ಲಿ ಮಹಾತ್ಮ ಗಾಂಧೀಜಿ ಹೆಸರನ್ನ ಬಿಜೆಪಿ ದುರುಪಯೋಗ ಮಾಡಿಕೊಂಡಿದೆ ಎಂದು ಗೃಹ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ಹಾಗೂ ಡಿಜಿಪಿಗೆ ದೂರು ನೀಡಲಾಗಿದೆ. ಸದ್ಯಕ್ಕೆ ರಾಜ್ಯದಲ್ಲಿ ಒಂದೆಡೆ ಸರ್ಕಾರದಲ್ಲಿ ಕುರ್ಚಿ ಜಟಾಪಟಿ ಮುಂದುವರೆದಿದ್ರೆ, ಮತ್ತೊಂದೆಡೆ ಜಾಹೀರಾತು ಜಟಾಪಟಿ ಎರಡೂ ಪಕ್ಷಗಳ ನಡುವೆ ಕಿಚ್ಚು ಹಚ್ಚಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ರಾಜ್ಯದಲ್ಲಿ ಒಂದು ಕಡೆ ಮುಖ್ಯಮಂತ್ರಿ ವಿಚಾರ, ಮುಖ್ಯಮಂತ್ರಿಯ ಕುರ್ಚಿ ವಿಚಾರ, ಮತ್ತೊಂದು ಕಡೆಯಲ್ಲಿ ಜಾಹೀರಾತಿನ ಚಟಾಪಟಿ ಎರಡೂ ಕೂಡ ಜೊತೆಯಲ್ಲಿ ಸಾಗ್ತಾ ಇದೆ. ನಡುವೆ ಆಂಧ್ರದಲ್ಲಿ ಅಲ್ಲಿಯ ರಾಜಕೀಯದಲ್ಲಿ ಲಡ್ಡು ಲಡಾಯಿ ಈಗ ಬಹಳ ಜೋರಾಗಿರುವಂಥದ್ದು. ತಿಮ್ಮಪ್ಪನ ಲಡ್ಡಿನ ವಿಚಾರದಲ್ಲಿ ನಡೀತಾ ಇರುವಂತಹ ಲಡಾಯಿ ಇದು. ಚಂದ್ರಬಾಬು ನಾಯ್ಡು ಅವರು ಮತ್ತೆ ಆರೋಪವನ್ನು ಮಾಡಿದ್ದಾರೆ ಜಗನ್ಮೋಹನ್ ರೆಡ್ಡಿ ವಿರುದ್ಧ. ಮತ್ತೆ ಮುನ್ನೆಲೆಗೆ ಬಂದಿದೆ ತಿರುಪತಿಯ ಲಡ್ಡು ಲಡಾಯಿ. ಲಡ್ಡು ವಿಚಾರಕ್ಕೆ ಸಂಬಂಧಪಟ್ಟಂತೆ ವೈಎಸ್ಆರ್ ಕಾಂಗ್ರೆಸ್ ಸರ್ಕಾರದ ಅವಧಿಯ ಲಡ್ಡು ತಯಾರಿಕೆಗೆ ಕೆಮಿಕಲ್ ಬಳಕೆ ಆಗಿದೆ, ಅದು ಕೂಡ ಟಾಯ್ಲೆಟ್ ಕ್ಲೀನರ್ನಂತಹ ಕೆಮಿಕಲ್ನನ್ನು ಬಳಕೆ ಮಾಡಿದ್ದಾರೆ ಅಂತ ಹೇಳಿ ಆರೋಪ ಮಾಡಲಾಗಿದೆ. ಬಾತ್ರೂಮ್ ಕ್ಲೀನ್ ಮಾಡುವಂತಹ ಕೆಮಿಕಲ್ ಬಳಸಿದ್ದಾರೆ ಅಂತ ಹೇಳಿ ಆರೋಪ ಮಾಡಿದ್ದಾರೆ ಆಂಧ್ರದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು. ಚಂದ್ರಬಾಬು ನಾಯ್ಡು ಅವರು ಮಾಡ್ತಾ ಇರುವಂತಹ ಆರೋಪ ಇದು. ಚಂದ್ರಬಾಬು ನಾಯ್ಡು ಆರೋಪವನ್ನು ಜಗನ್ಮೋಹನ್ ರೆಡ್ಡಿ, ಮಾಜಿ ಮುಖ್ಯಮಂತ್ರಿ ಜಗನ್ಮೋಹನ್ ರೆಡ್ಡಿ ತಳ್ಳಿ ಹಾಕಿದ್ದಾರೆ. ಸಿಬಿಐ ತನಿಖೆ NDRI ಪ್ರಯೋಗಾಲಯದ ವರದಿಯನ್ನು ಉಲ್ಲೇಖ ಮಾಡಿದ್ದಾರೆ ಜಗನ್ಮೋಹನ್ ರೆಡ್ಡಿ ತಮ್ಮ ಸಮರ್ಥನೆಗಾಗಿ. ಸಿಬಿಐನ ತನಿಖೆಯಲ್ಲೂ ಕೂಡ ಯಾವುದೇ ರೀತಿಯಂಥ ಕೆಮಿಕಲ್ ಬಳಸಿಲ್ಲ ಅಂಥೇಳಿ ನಾಯ್ಡುಗೆ ಜಗನ್ಮೋಹನ್ ರೆಡ್ಡಿ ಸಾಕ್ಷ್ಯಗಳ ಮುಂದಿಟ್ಟು ತಿರುಗೇಟು ಕೊಡ್ತಾ ಇದ್ದಾರೆ. ವಿಚಾರದಲ್ಲಿ ಇಬ್ಬರು ನಾಯಕರುಗಳು ಏನೇನು ಮಾತನಾಡ್ತಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀವಿ. 5 సంవత్సరాలు కల్తీ అయిన గీ బాధేస్తుంది. అలాంటి గీ తీసుకొచ్చారు, మామూలు కెమికల్స్ తో తయారు చేశారు. పేపర్ లో వస్తే నాకే ఆశ్చర్యం వస్తా ఉంది. ఎలాంటి కెమికల్స్ అంటే మన బాత్రూముల్లో వేసి క్లీన్ చేసే కెమికల్ ని గీలో వేసి దాన్ని మళ్ళీ లడ్డు చేసి మనం తినే పరిస్థితికి వచ్చామని వస్తున్నాయి. శ్రీశైలంలో కూడా కల్తీ జరిగిందని కెమికల్స్ 2 ఉన్నాయి. నిజంగా సిబిఐ ఇలాంటి చంద్రబాబు నాయుడు చేస్తా ఉన్న ఈ అవాస్తవాలన్నీ, చంద్రబాబు నాయుడు గారు చెప్తా ఉన్న ఈ అబద్ధాలన్నీ కూడా అబద్ధం అని చెప్పి తేల్చింది. సిబిఐ ఫైల్ చేసిన ఛార్జ్ షీట్లో ఏకంగా NDDB, నేషనల్ డైరీ డెవలప్మెంట్ బోర్డు రీసెర్చ్ ఇన్స్టిట్యూట్ సంబంధించిన ల్యాబ్ రిపోర్టు, NDRI, నేషనల్ డెవలప్మెంట్ రీసెర్చ్ ఇన్స్టిట్యూట్కి సంబంధించిన ల్యాబ్ రిపోర్టు, ఈ రెండు కూడా కేంద్ర ప్రభుత్వ సంస్థలు, రీసెర్చ్ ఇన్స్టిట్యూట్స్. వీళ్ళు చేసిన శాంపుల్స్ అన్ని కూడా, ల్యాబ్ అనాలిసిస్ అన్ని కూడా చంద్రబాబు నాయుడు గారు ముఖ్యమంత్రిగా ఉండగా, చంద్రబాబు నాయుడు గారు టీటీడీ ఈఓ, చంద్రబాబు నాయుడు గారి మనిషి టీటీడీ ఈఓగా ఉండగా, చంద్రబాబు నాయుడు గారి హయాంలో సేకరించిన ఈ నమూనాలు ఇవి సిబిఐ వాళ్ళ ఆధ్వర్యంలో NDDBకి, NDRIకి పంపించి ల్యాబ్ రిపోర్ట్లు అక్కడి నుంచి వచ్చి ಆ ಲ್ಯಾಬ್ ರಿಪೋರ್ಟ್లలో ನಿರ್ಧಾರಣ ಅయింది. ಆದರೆ ಇವರ ಮಾತುಗಳಿಂದಾಗಿ ಸಹಜವಾಗಿಯೇ ಭಕ್ತರ ಭಾವನೆಗಳಿಗೆ ರಾಜಕೀಯದ ಪೆಟ್ಟು ಬೀಳ್ತಾ ಇರುವಂಥದ್ದು
ಸ್ಪಷ್ಟವಾಗಿ ಗೋಚರಿಸ್ತದೆ. ಯಾಕಂದರೆ ಜಗನ್ ನಾಯ್ಡು ರಾಜಕೀಯ ತಿಮ್ಮಪ್ಪನ ಭಕ್ತರಿಗೆ ಆಘಾತವನ್ನು ತಂದಿಟ್ಟಿದೆ. ಚಂದ್ರಬಾಬು ನಾಯ್ಡು ಹೇಳ್ತಾ ಇದ್ದಾರೆ ಬಾತ್ರೂಮ್ ಕ್ಲೀನರ್ನ ಕೆಮಿಕಲ್ ಬಳಕೆ ಮಾಡಿದ್ದಾರೆ ಅಂತೇಳಿ. ರಾಜಕೀಯ ಜಟಾಪಟಿಯಿಂದಾಗಿ ಲಡ್ಡು ತಿಂದಿರುವ ಭಕ್ತರಿಗೆ ನೆಮ್ಮದಿ ಭಂಗವಾದಂತೆ ಪರಿಸ್ಥಿತಿಯಾಗಿದೆ. ರಾಜಕೀಯ ಬಿಡಿ ಭಾವನೆಗಳೊಂದಿಗೆ ಆಟ ಆಡಬೇಡಿ ಅಂತೇಳಿ ತಿಮ್ಮಪ್ಪನ ಭಕ್ತರು ಆಗ್ರಹಿಸುವಂತಾಗಿದೆ. ನಿಜಕ್ಕೂ 5 ವರ್ಷಗಳ ಕಾಲ ತಿಮ್ಮಪ್ಪನ ಲಡ್ಡು ಅಪವಿತ್ರಗೊಂಡಿತ್ತ? ಯಾಕಂದರೆ ಚಂದ್ರಬಾಬು ನಾಯ್ಡು ಅವರ ಮಾತುಗಳನ್ನು ಕೇಳಿದಾಗ ಆ ರೀತಿಯಾದಂತಹ ಅನುಮಾನ ಬರುತ್ತೆ. ಕೆಮಿಕಲ್ ಬಳಕೆ ಮಾಡಿದರೆ ಅದು ಯಾವ ಪ್ರಮಾಣದಲ್ಲಿ ಬಳಕೆ ಆಗ್ತಾ ಇತ್ತು, ಎಷ್ಟು ಪ್ರಮಾಣದಲ್ಲಿ ಬಳಕೆ ಮಾಡ್ತಾ ಇದ್ರು ಅಂತೇಳಿ ತಿಮ್ಮಪ್ಪನ ಲಡ್ಡುವನ್ನು ಭಕ್ತಿಯಿಂದ ತಿಂದಿರುವಂತಹ ಭಕ್ತರಿಗೆ ಆತಂಕ ತಂದಿಟ್ಟಿದೆ ಈ ರಾಜಕೀಯ ಜಟಾಪಟಿ. ದೇವರ ಪ್ರಸಾದವನ್ನೇ ನಂಬಲು ಸಾಧ್ಯವಾಗದಂತಹ ಸ್ಥಿತಿ ನಿರ್ಮಾಣ ಆಗ್ತಾ ಇದೆಯಾ? ಈ ರೀತಿಯಾಗಿ ದೇವರ ಪ್ರಸಾದವನ್ನೇ ನಂಬೋದಕ್ಕೆ ಆಗೋದಿಲ್ಲ ಅಂತ, ಯಾಕಂದರೆ ಕಣ್ಣು ಗೊತ್ಕೊಂಡು ತಿನ್ನುವಂತಹ ಮಂದಿ ಈ ರೀತಿಯಾದಂತಹ ಅನುಮಾನದಿಂದ ಒಂದು ಪ್ರಸಾದವನ್ನು ತಿನ್ನೋದಕ್ಕೆ ಸಾಧ್ಯ ಆಗುತ್ತಾ ಇವರ ರಾಜಕೀಯದ ಕಾರಣಗಳಿಗಾಗಿ ಅನ್ನುವಂತಹ ಪ್ರಶ್ನೆ ಇಲ್ಲಿರುವಂಥದ್ದು. ಇದಾಗಿ